ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ನ್ಯೂ ಟ್ರೆಂಡಿಂಗ್ ಡಿಸೈನ್ ನಮ್ಮ ಹಳ್ಳಿ ಕಡೆ ಇದು ತುಂಬಾ ಟ್ರೆಂಡಿಂಗ್ ಆಗಿದೆ. ಸೊ ಇದರದ್ದು ನಾನು ಯಾವ ಥರ ಕಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಈಗಾಗಲೇ ಇದ್ರದ್ದು ಕಟಿಂಗು ಮಾಡಿಟ್ಕೊಂಡಿದ್ದೀನಿ. ಸೊ ಇದ್ರದ್ದು ವಿಡಿಯೋ ಬೇಕಾದರೆ ಮೇಲೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಾದರೂ ಹಾಕಿರ್ತೀನಿ. ಸೊ ಇದ್ರದ್ದು ಕಟಿಂಗ್ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ಇದ್ರದ್ದು ಸ್ಟಿಚಿಂಗು, ಸೊ ಇದ್ರದ್ದು ಸ್ಟಿಚಿಂಗನ್ನು ಕಟಿಂಗ್, ಇದು ಡಿಸೈನ್ ಕಟ್ಟಿಂಗು ಫ್ರಂಟಿಂದೆಲ್ಲ ನಾನು ಕಟಿಂಗ್ ಮಾಡಿ ಹಾಕ್ತೀನಿ. ಸೊ ಈಗ ನೋಡಿ, ನಾನು ಇಲ್ಲಿ 3.5 ಇಂಚು ಅಂದರೆ 3 ಇಂಚು ಅವ್ರದ್ದು ಏನಂದರೆ ಬೆನ್ಪೆಟ್ ಇದೆ. ಸೊ 1/2 ಇಂಚ್ ಎಕ್ಸ್ಟ್ರಾ ನಾನು ಸ್ಟಿಚಿಂಗಿಗೆ ತೊಗೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 3.5ಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಈ ಥರ ಕೂಡಿಸ್ಕೊಳ್ಬೇಕು. ಸೊ ಇದಿಷ್ಟಾದಮೇಲೆ ಈಗ ಇಲ್ಲಿ ಏನಿರತ್ತಲ್ವ, ಸೊ ಇಲ್ಲಿಂದ 2 ಇಂಚ್ ಮೇಲ್ಗಡೆ ನೋಡಿ, ಈ ಥರ 2 ಇಂಚ್ ಮೇಲೆ, ಹಾಗೆ ಇಲ್ಲಿಂದ 1 ಇಂಚು ಹೊರಗೆ, ಅಂದರೆ ನಾವು ಇಲ್ಲಿ ಏನು ಬಾಕ್ಸ್ ಹಾಕಿರ್ತೀವಲ್ವ, ಸೊ ಈ ಬಾಕ್ಸಿಂದ 2 ಇಂಚ್ ಮಾರ್ಕ್ ಹಾಕಿರ್ತೀವಿ, ಇಲ್ಲಿಂದ ಹೊರಗಡೆ ತೊಗೋಬೇಕು. ಇದು ಅವ್ರಿಗೆ ಜಾಸ್ತಿ ಆಗತ್ತಾ ನೋಡ್ಕೊಳ್ತೀನಿ ಮೊದಲು ನಾನು, ಜಾಸ್ತಿ ನೆಕ್ ತೆಗಿಬೇಡ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟಾದ್ಮೇಲೆ ಇಲ್ಲಿ ನೋಡಿ, ನಾರ್ಮಲ್ ಆಗಿ ಈ ಥರ ರೌಂಡ್ ತೆಗಿತೀನಿ. ಸೊ ಈ ಥರ ರೌಂಡ್ ತೆಗೆದ್ಮೇಲೆ ಇದೇನಿರುತ್ತಲ್ವ, ಇದು ನೋಡಿ, ನಾನು ಹ್ಯಾಂಡಲ್ಲೇ ಹೆಚ್ಚು ನಾನು ರೌಂಡ್ ಡಿಸೈನ್ ನೆಕ್ಗಳನ್ನ ತೆಗೆದು ಡಿಸೈನ್ ಆಗಲಿ ಸ್ಟಿಚಿಂಗ್ ಮಾಡ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊಳ್ತೀನಿ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಅದಕ್ಕೆ ನಾನು ಇದನ್ನು ಸ್ಟಿಚಿಂಗ್ ಮಾಡ್ಕೊಂಡು ನಂತರ ಕಟಿಂಗ್ ಮಾಡ್ಕೊಳ್ತೀನಿ. ಇದನ್ನು ನೀಟಾಗಿ ಏನು ಶೇಪ್ ಇದೆಯಲ್ವ, ಸೊ ಅದೇ ಶೇಪಲ್ಲಿ ನಾನು ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಮಾಡಿಕೊಂಡು ನಂತರ ಇದನ್ನು ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಈ ಥರ ಇಲ್ಲಿ ಒಂದು 1/2 ಇಂಚಿಗೆ ಸ್ಟಿಚಿಂಗಿಗೆ ನಾವು ಮಾರ್ಜಿನ್ ಬಿಟ್ಟಿದ್ವಲ್ಲ, ಸೊ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚಿಂಗ್ ಆದ ನಂತರ ಇನ್ನು ಈ ನೆಕ್ ಪಾರ್ಟ್ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಆವಾಗಲೇ ಇಲ್ಲಿ ಮಾರ್ಕ್ ಹಾಕಿದ್ನಲ್ವ, ಸೊ ಅದು ಇಲ್ಲಿ ಅದರದ್ದು ಮಾರ್ಕ್ ಬಿದ್ದಿದೆ. ಸೊ ನಿಮಗೆ ಕಾಣಿಸ್ತಿರ್ಬೋದು. ನಾನು ಇದನ್ನೇ ಇನ್ನೊಂದು ಸ್ವಲ್ಪ ಕಾಣುವ ಹಾಗೆ ನಾನು ಹಾಕ್ಕೊಳ್ತೀನಿ. ನೋಡಿ, ಇನ್ನೊಂದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಕಾಟನ್ ಸ್ಯಾರಿ ಬ್ಲೌಸಿಗೆ ಸ್ಟಿಚ್ ಮಾಡಬೇಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೊಂದು 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು, ಅಂದರೆ ತುಂಬ ಎಡ್ಜಿಗೆ ಮಾಡ್ಕೊಳ್ಬಾರ್ದು. ನೋಡಿ, ಇದಿಷ್ಟಾದಮೇಲೆ ಈ ಥರ ನಾಚ್ ಹಾಕ್ಕೊಳ್ಬೇಕು. ಕ್ರಾಸಲ್ಲಿ ಈ ಥರ ನಾಚ್ ಹಾಕೋದ್ರಿಂದ ಟರ್ನಿಂಗ್ ಅನ್ನೋದು ತುಂಬಲ್ಲಿ ಕ್ಯಾನ್ವಾಸ್ ಹಾಕ್ತಿಲ್ಲ. ನೀವು ಬೇಕಾಗಿದೆ ಕ್ಯಾನ್ವಾಸು ಯೂಸ್ ಮಾಡ್ಕೋಬೋದು. ಇದಾದ ನಂತರ ಇದನ್ನು ಟರ್ನ್ ಮಾಡ್ಕೋಬೇಕು. ಇನ್ನು ಇದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಈ ಥರ ಒಂದು ಕಡ್ಡಿ ತಗೊಂಡು ಇದರೊಳಗೆ ನಿಧಾನವಾಗಿ ಅದನ್ನು ಹೊರಗೆ ಬರೆಸ್ಬೇಕು. ಒಂದು
ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನು ಆಲ್ರೌಂಡ್ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ ಇದಿಷ್ಟು ರೆಡಿ ಆಯಿತು. ಇದ್ರ ಒಳಗಡೆ ಡಿಸೈನ್ ಮಾಡಬೇಕು. ಇದ್ರ ಒಳಗಡೆಯಿಂದ ಡಿಸೈನ್ ಮಾಡಬೇಕು. ಸೊ ಅದು ಯಾವ ಥರ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅಟ್ಯಾಚ್ ಮಾಡೋಣ. ಕಸಿ ಬರುತ್ತೆ. ಸೊ ಇದನ್ನು ಬಿಟ್ಟು ಸ್ವಲ್ಪ 1 ಇಂಚಿನಷ್ಟು ಬಿಟ್ಟು ಕೆಳಗಡೆಯಿಂದ ಹಚ್ಕೊಂಡು ಹೋಗಬೇಕು. ಒಂದೊಂದು ಇಂಚಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ನೀಟಾಗಿ. ನೋಡಿ ಫುಲ್ ರೌಂಡಾಗಿ ಸ್ಟಿಚ್ ಮಾಡಿದ್ದೀನಿ. ಸೊ ಇನ್ನು ಇಲ್ಲಿ ಈ ಥರ ಟರ್ನ್ ಮಾಡಿ ಇದು ಎಕ್ಸ್ಟ್ರಾ ಏನು ಪೀಸ್ ಇರುತ್ತಲ್ವ, ಸೊ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇನ್ನು ಲೇಸ್ ಅಟ್ಯಾಚ್ ಮಾಡ್ಕೋಬೇಕು. ನೀಟಾಗಿ ಲೇಸ್ ಅಟ್ಯಾಚ್ ಮಾಡ್ಕೊಂಡ್ರೆ ಇದರದ್ದು ರೆಡಿ ಆಗುತ್ತೆ. ನೋಡಿ ನಾನೀಗ ಒಂದು ಮೈ ಲೇಸ್ ಹಚ್ಚಿದ್ದೀನಿ.